ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಮಹಾಭಾರತದ ಮಹಾಜ್ಞಾನಿಯಾದ ವಿದುರನ ಬಗ್ಗೆ ಹೇಳುತ್ತೇನೆ. ವಿದುರನ ಜನನ, ಅವರ ಪೂರ್ವಜನ್ಮ ಮತ್ತು ಅವರ ಜೀವನದ ಅಂತಿಮ ಗತಿ. ಈ ಕಥೆಯು ಮಹಾಭಾರತದ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಕಥೆಯು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ವಿಡಿಯೋ ಕೊನೆ ತನಕ ನೋಡಿದರೆ ನಿಮಗೆ ವಿದುರನು ಯಾರು ಹಾಗೂ ಅವನ ಪೂರ್ವಜನ್ಮದ ಕಥೆ ತಿಳಿಯುತ್ತದೆ. ಮಹಾಭಾರತದಲ್ಲಿ ವಿದುರನು ಹಸ್ತಿನಾಪುರದ ಮಹಾಮಂತ್ರಿಯಾಗಿದ್ದನು. ಅವನು ರಾಜನಾಗಲಿಲ್ಲ, ಯೋಧನಾಗಲಿಲ್ಲ. ಆದರೆ ತನ್ನ ಜ್ಞಾನ, ಧರ್ಮನಿಷ್ಠೆ ಮತ್ತು ದೂರದೃಷ್ಟಿಯಿಂದ ಮಹಾಭಾರತದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬನಾಗಿ ಗುರುತಿಸಿಕೊಂಡನು. ವಿದುರನು ರಾಜ ವಿಚಿತ್ರವೀರ್ಯನ ವಂಶದಲ್ಲಿ ಜನಿಸಿದನು. ಆದರೆ ಅವನು ರಾಜಕುಮಾರನಾಗಿರಲಿಲ್ಲ. ಅವನ ಜನನದ ಹಿಂದೆ ಒಂದು ವಿಶೇಷ ಕಥೆ ಇದೆ. ವಿಚಿತ್ರವೀರ್ಯನು ಸಂತಾನವಿಲ್ಲದೆ ಮರಣ ಹೊಂದಿದನು. ನಂತರ ಕುರುವಂಶ ಉಳಿಸಲು ಸತ್ಯವತಿ ತನ್ನ ಮಗನಾದ ವ್ಯಾಸ ಮಹರ್ಷಿಯರನ್ನು ಹಸ್ತಿನಾಪುರಕ್ಕೆ ಕರೆಯುತ್ತಾಳೆ. ಸತ್ಯವತಿಯು ವ್ಯಾಸರಿಂದ ಪುತ್ರ ಪಡೆಯಲು ಮೊದಲು ಅಂಬಿಕಾ ದೇವಿಯನ್ನು ಕಳಿಸುತ್ತಾಳೆ. ಅಂಬಿಕಾ ದೇವಿಯು ವ್ಯಾಸ ಮಹರ್ಷಿಯರನ್ನು ನೋಡಿ ಗಾಬರಿಯಿಂದ ಕಣ್ಣು ಮುಚ್ಚುತ್ತಾಳೆ. ಅವಳಿಗೆ ಧೃತರಾಷ್ಟ್ರನನ್ನು ಜನಿಸುತ್ತಾನೆ. ಧೃತರಾಷ್ಟ್ರನು ಹುಟ್ಟಿನಿಂದಲೇ ಕುರುಡನಿರುತ್ತಾನೆ. ನಂತರ ಅಂಬಾಲಿಕೆಯನ್ನು ಕಳಿಸುತ್ತಾಳೆ. ಅವಳು ಕೂಡ ವ್ಯಾಸರಿಂದ ಗಾಬರಿಯಾಗುತ್ತಾಳೆ. ಅವಳಿಗೆ ಪಾಂಡು ಜನಿಸುತ್ತಾನೆ. ಮೂರನೇ ಬಾರಿ ಅಂಬಿಕಾಗೆ ಮತ್ತೆ ಕಳಿಸಲಾಗುತ್ತದೆ. ಆದರೆ ಅಂಬಿಕಾ ವ್ಯಾಸರನ್ನು ಕಂಡು ಭಯಪಡುತ್ತಾಳೆ. ಅವಳು ತನ್ನ ದಾಸಿಯನ್ನು ಕಳಿಸುತ್ತಾಳೆ. ಆ ದಾಸಿಯು ಭಯವಿಲ್ಲದೆ ವಿನಯದಿಂದ ಮತ್ತು ಗೌರವದಿಂದ ವ್ಯಾಸರನ್ನು ಸ್ವಾಗತಿಸಿದಳು. ಆ ದಾಸಿಯಿಂದ ಜನಿಸಿದವನೇ ವಿದುರ. ಅವನು ದಾಸಿಪುತ್ರನಾದ ಕಾರಣ ರಾಜಸಿಂಹಾಸನಕ್ಕೆ ಅರ್ಹನ ಆಗಲಿಲ್ಲ. ಆದರೆ ಜ್ಞಾನ, ಬುದ್ಧಿ ಮತ್ತು ಧರ್ಮದಲ್ಲಿ ಎಲ್ಲರಿಗಿಂತ ಶ್ರೇಷ್ಠನಾದನು. ವಿದುರನಿಗೆ ದಾಸಿಪುತ್ರ ಎಂದೇ ಕರೆಯಲಾಗುತ್ತಿತ್ತು. ವಿದುರನ ಪೂರ್ವಜನ್ಮದ ಕಥೆ ಕೇಳೋಣ. ಇದು ಬಹಳ ಮಹತ್ವದಾಗಿದೆ. ವಿದುರನು ಸಾಮಾನ್ಯ ಮನುಷ್ಯನಲ್ಲ. ಅವನು ಸ್ವತಃ ಧರ್ಮದೇವನ ಅವತಾರ ಎಂದು ಮಹಾಭಾರತದ ಪುರಾಣಗಳಲ್ಲಿ ಹೇಳಲಾಗಿದೆ. ಒಮ್ಮೆ ಮಹರ್ಷಿ ಮಾಂಡವ್ಯ ಇವರು ನಿರಪರಾಧಿಯಾಗಿದ್ದರು. ಆದರೂ ಇವರಿಗೆ ರಾಜನಿಂದ ಶಿಕ್ಷೆ ಸಿಗುತ್ತದೆ. ಅವರು ಯಾವ ತಪ್ಪು ಮಾಡಿರಲಿಲ್ಲ. ಆದರೆ ಕೂಡ ಮಾಂಡವ್ಯ ಋಷಿಗೆ ಶಿಕ್ಷೆಗೆ ಒಳಗಾಗುತ್ತಾರೆ. ನಂತರ ಅವರು ಯಮಧರ್ಮರಾಜನಿಗೆ ಪ್ರಶ್ನೆ ಕೇಳುತ್ತಾರೆ. ನಾನು ಯಾವ ಪಾಪ ಮಾಡಿಲ್ಲ, ಇಂತಹ ಶಿಕ್ಷೆ ಅನುಭವಿಸುವುದು ಏಕೆ ಎಂದು ಕೇಳಿದರು. ಅದಕ್ಕೆ ಯಮನು, ಬಾಲ್ಯದಲ್ಲಿ ನೀವು ಕೀಟಗಳಿಗೆ ಹಿಂಸೆ ನೀಡಿದ್ದೀರಿ ಎಂದು ಉತ್ತರಿಸಿದನು. ಇದನ್ನು ಕೇಳಿ ಮಾಂಡವ್ಯ ಋಷಿಗೆ ಕೋಪ ಬರುತ್ತದೆ. ಬಾಲ್ಯದಲ್ಲಿ ತಿಳಿಯದೆ ಮಾಡಿದ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ನೀಡುವುದು ಧರ್ಮವಲ್ಲ ಎಂದು ಹೇಳಿ ಅವರು ಯಮನಿಗೆ ಶಾಪ ನೀಡುತ್ತಾರೆ. ನೀನು ಭೂಲೋಕದಲ್ಲಿ ಶೂದ್ರನಾಗಿ ಜನಿಸು. ಆ ಶಾಪದ ಫಲವಾಗಿ ಯಮಧರ್ಮರಾಜನು ವಿದುರನಾಗಿ ಭೂಮಿಯಲ್ಲಿ ಜನಿಸಿದನು. ಆದ್ದರಿಂದಲೇ ವಿದುರನು ಧರ್ಮದ ಪ್ರತಿರೂಪನಾಗಿ ಪರಿಗಣಿಸಲ್ಪಟ್ಟಿದೆ.
ವಿದುರನು ಹಸ್ತಿನಾಪುರದ ರಾಜಸಭೆಯಲ್ಲಿ ಪ್ರಧಾನ ಸಲಹೆಗಾರನಾಗಿದ್ದನು. ಧೃತರಾಷ್ಟ್ರನಿಗೆ ಯಾವಾಗಲೂ ಧರ್ಮದ ಮಾರ್ಗವನ್ನು ತಿಳಿಸುತ್ತಿದ್ದನು. ದುರ್ಯೋಧನನ ಅನ್ಯಾಯವನ್ನು ಖಂಡಿಸುತ್ತಿದ್ದನು. ಪಾಂಡವರು ಮತ್ತು ಕೌರವರು ಒಂದೇ ಕುಟುಂಬವಾಗಿದ್ದು ಶಾಂತಿಯಿಂದ ಬದುಕಬೇಕೆಂಬ ಸದಾ ಬಯಸುತ್ತಿದ್ದನು. ಅವನ ಬೋಧನೆಗಳು ವಿದುರನ ನೀತಿಯೆಂದು ಪ್ರಸಿದ್ಧವಾಗಿವೆ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ವಿದುರನು ಧೃತರಾಷ್ಟ್ರನಿಗೆ ಅನೇಕ ಉಪದೇಶಗಳನ್ನು ನೀಡುತ್ತಾನೆ. ಅವನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ, ಕೋಪ ಮನುಷ್ಯನ ದೊಡ್ಡ ಶತ್ರು. ಲೋಭವು ನಾಶದ ಮೂಲ. ಸತ್ಯ ಮತ್ತು ಧರ್ಮವೇ ಜೀವನದ ಆಧಾರ. ರಾಜನು ನ್ಯಾಯದಿಂದ ಆಡಳಿತ ನಡೆಸಬೇಕು. ದುರ್ಯೋಧನನು ಪಾಂಡವರನ್ನು ಕೊಲ್ಲಲು ಲಾಕ್ಷಾಗೃಹ ಎಂಬ ಅರಮನೆಯನ್ನು ನಿರ್ಮಿಸಿದ್ದನು. ಈ ಕುತಂತ್ರವನ್ನು ವಿದುರನು ಮೊದಲೇ ಅರಿತಿದ್ದನು. ಅವನು ರಹಸ್ಯವಾಗಿ ಯುಧಿಷ್ಠಿರನಿಗೆ ಸೂಚನೆ ನೀಡುತ್ತಾನೆ. ಈ ಅಪಾಯದಿಂದ ತಪ್ಪಿಸಿಕೊಳ್ಳುವ ಮಾರ್ಗ ಕೂಡ ತಿಳಿಸುತ್ತಾನೆ. ಇದರಿಂದ ಪಾಂಡವರ ಜೀವ ಉಳಿಯಿತು. ಹಾಗೆ ದುರ್ಯೋಧನ ಮತ್ತು ಶಕುನಿಯ ಕುತಂತ್ರದಿಂದ ನಡೆದ ದ್ಯೂತಸಭೆಯಲ್ಲಿ ವಿದುರನು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದನು ಹಾಗೂ ದ್ರೌಪದಿಯ ಅವಮಾನವನ್ನು ತೀವ್ರವಾಗಿ ಖಂಡಿಸಿದನು. ಆದರೆ ಧೃತರಾಷ್ಟ್ರನು ತನ್ನ ಮಗನ ಮೇಲಿನ ಮೋಹದಿಂದ ವಿದುರನ ಮಾತು ಕೇಳಲಿಲ್ಲ. ಒಮ್ಮೆ ವಿದುರನು ಧರ್ಮದ ಮಾತು ಹೇಳಿದಾಗ ದುರ್ಯೋಧನನು ಕೋಪಗೊಂಡನು. ನೀನು ದಾಸಿಪುತ್ರ, ನಿನಗೆ ನಮ್ಮ ಬಗ್ಗೆ ಮಾತಾಡುವುದು ಹಕ್ಕಿಲ್ಲ ಎಂದು ಅವಮಾನಿಸಿದ್ದನು. ಆದರೆ ವಿದುರನು ಕೋಪಗೊಳ್ಳದೆ ತನ್ನ ಹುದ್ದೆಯನ್ನು ತ್ಯಜಿಸಿ ಅರಮನೆ ಬಿಟ್ಟು ಹೋಗುತ್ತಾನೆ. ನಂತರ ಧೃತರಾಷ್ಟ್ರನು ಪಶ್ಚಾತ್ತಾಪಪಟ್ಟು ಮತ್ತೆ ಅವನನ್ನು ಕರೆಸಿಕೊಂಡನು. ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮುಂಚೆ ವಿದುರನು ಶಾಂತಿ ಸ್ಥಾಪನೆಗೆ ಪ್ರಯತ್ನಿಸುತ್ತಾನೆ. ಆದರೆ ದುರ್ಯೋಧನನ ಅಹಂಕಾರದಿಂದ ಯುದ್ಧ ತಪ್ಪಲಿಲ್ಲ. ಯುದ್ಧ ಸಮಯದಲ್ಲಿ ವಿದುರನು ಯಾವುದೇ ಪಕ್ಷದ ಪರವಾಗಿ ಯುದ್ಧ ಮಾಡಲಿಲ್ಲ. ಅವನು ಧರ್ಮದ ಪರವಾಗಿಯೇ ನಿಂತನು. ಯುದ್ಧ ಮುಗಿದ ನಂತರ ಕೌರವರೆಲ್ಲರೂ ನಾಶವಾದರು. ಧೃತರಾಷ್ಟ್ರನು ದುಃಖದಲ್ಲಿದ್ದನು. ವಿದುರನು ಅವನಿಗೆ ಧೈರ್ಯ ಹೇಳುತ್ತಾನೆ. ವಿದುರನ ಕೊನೆಯ ದಿನಗಳು. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಕೌರವರ ವಂಶದ ಬಹುತೇಕ ನಾಶವಾಯಿತು. ಕೆಲವು ವರ್ಷಗಳ ನಂತರ ಧೃತರಾಷ್ಟ್ರ, ಗಾಂಧಾರಿ ಮತ್ತು ಕುಂತಿಯರು ರಾಜ್ಯವನ್ನು ತ್ಯಜಿಸಿ ಅರಣ್ಯಕ್ಕೆ ತಪಸ್ಸಿಗಾಗಿ ತೆರಳುತ್ತಾರೆ. ವಿದುರನು ಅವರೊಂದಿಗೆ ಅರಣ್ಯಕ್ಕೆ ಹೋಗುತ್ತಾನೆ. ಅಲ್ಲಿ ಅವನು ಅತ್ಯಂತ ಕಠಿಣ ತಪಸ್ಸು ಮಾಡಲು ಆರಂಭಿಸುತ್ತಾನೆ. ದಿನಗಳು ಕಳೆದಂತೆ ವಿದುರನು ಆಹಾರ ಮತ್ತು ನೀರನ್ನು ತ್ಯಜಿಸಿ ಸಂಪೂರ್ಣವಾಗಿ ಯೋಗ ಮತ್ತು ಧ್ಯಾನದಲ್ಲಿ ತೊಡಗಿದ್ದನು. ಅವನ ದೇಹ ಬಹಳ ದುರ್ಬಲವಾಯಿತು. ಆದರೆ ಅವನ ಆತ್ಮಶಕ್ತಿ ಮತ್ತು ತಪೋಬಲ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು. ಒಂದು ದಿನ ಯುಧಿಷ್ಠಿರ ಅರಣ್ಯಕ್ಕೆ ಬರುತ್ತಾನೆ. ತನ್ನ ಪ್ರೀತಿಯ ಚಿಕ್ಕಪ್ಪ ವಿದುರನನ್ನು ಭೇಟಿ ಮಾಡಲು. ಆಗ ವಿದುರನು ಮರದ ಕೆಳಗೆ ನಿಂತು ತಪಸ್ಸು ಮಾಡುತ್ತಿದ್ದನು. ಯುಧಿಷ್ಠಿರನು ವಿದುರನ ಸಮೀಪ ಬರುತ್ತಾನೆ. ಅಲ್ಲಿ ಒಂದು ಅದ್ಭುತ ಘಟನೆ ನಡೆಯುತ್ತದೆ. ವಿದುರನು ತನ್ನ ಕಣ್ಣುಗಳನ್ನು ಯುಧಿಷ್ಠಿರನ ಕಡೆ ನೆಟ್ಟನು, ಅಂದರೆ ತಿರುಗಿಸುತ್ತಾನೆ. ನಂತರ ತನ್ನ ದಿವ್ಯ ತೇಜಸ್ಸು ಮತ್ತು ಆತ್ಮಶಕ್ತಿಯನ್ನು ಯುಧಿಷ್ಠಿರನೊಳಗೆ ಲೀನಗೊಳಿಸುತ್ತಾನೆ. ಅದೇ ಕ್ಷಣದಲ್ಲಿ ವಿದುರನ ಪ್ರಾಣ ದೇಹವನ್ನು ತೊರೆದಿತ್ತು. ಇದು ಸಾಮಾನ್ಯ ಮರಣವಾಗಿರಲಿಲ್ಲ.
ಯೋಗಶಕ್ತಿ ಮೂಲಕ ತನ್ನ ಆತ್ಮವನ್ನು ಪರಮಧರ್ಮದಲ್ಲಿ ಲೀನಗೊಳಿಸಿದ್ದ ಮಹಾಯೋಗಿಯ ಅಂತ್ಯವಾಗಿತ್ತು. ಮಹಾಭಾರತದ ಪ್ರಕಾರ ವಿದುರನು ಸಾಮಾನ್ಯ ಮನುಷ್ಯನಲ್ಲ. ಅವನು ಯಮಧರ್ಮರಾಜನ ಅಂಶ ಅವತಾರನಾಗಿದ್ದನು. ಹಾಗೆಯೇ ಯುಧಿಷ್ಠಿರನು ಧರ್ಮದೇವನ ಅಂಶದಿಂದ ಜನಿಸಿದ್ದನು. ಆದುದರಿಂದ ವಿದುರನು ದಿವ್ಯಶಕ್ತಿ ಯುಧಿಷ್ಠಿರನಲ್ಲಿ ಲೀನವಾಯಿತು ಎಂದು ಮಹಾಭಾರತದಲ್ಲಿ ವಿವರಿಸಲಾಗಿದೆ. ವಿದುರನ ದೇಹಕ್ಕೆ ಅಂತ್ಯಸಂಸ್ಕಾರ ಮಾಡಬೇಕೆಂದು ಯುಧಿಷ್ಠಿರನು ಯೋಚಿಸಿದಾಗ ಆಕಾಶವಾಣಿ ಕೇಳಿಸಿತು. ವಿದುರನು ಮಹಾಯೋಗಿಯಾಗಿದ್ದಾನೆ, ಅವನ ದೇಹವನ್ನು ದಹನ ಮಾಡಬೇಡ ಎಂದು ಸೂಚನೆ ದೊರೆಯಿತು. ಇದು ಕಥೆಯಲ್ಲಿ ಹೇಳಲಾಗಿದೆ. ಹೀಗೆ ಧರ್ಮದ ಪ್ರತಿರೂಪವಾಗಿದ್ದ ವಿದುರನು ತನ್ನ ಜೀವನದ ಕೊನೆಯ ಕ್ಷಣದಲ್ಲಿಯೂ ಯೋಗ, ತಪಸ್ಸು ಮತ್ತು ಧರ್ಮದ ಮಹತ್ವವನ್ನು ಜಗತ್ತಿಗೆ ತೋರಿಸಿದ್ದನು. ಅಧಿಕಾರ, ಸಂಪತ್ತು ಮತ್ತು ಬಲಕ್ಕಿಂತ ಧರ್ಮ, ಸತ್ಯ ಮತ್ತು ಜ್ಞಾನವೇ ಶ್ರೇಷ್ಠ ಎಂಬುದು ಅವನ ಜೀವನ ಸಾರಿ ಹೇಳುತ್ತದೆ. ಇದು ಮಹಾಭಾರತದ ವಿದುರನ ಕಥೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.